ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನದೊಳಕ್ಕೆ ನುಗ್ಗಿ ಉಗ್ರರು ಹಾಗೂ ಅವರ ಅಡುಗುದಾಣಗಳನ್ನು ಸಂಹಾರ ಮಾಡಿದ ಭಾರತದ ಸೇನೆಯ ಸಾಹಸ ಬೆಂಬಲಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ನಗರದಲ್ಲಿಂದು ಮಠಾಧೀಶರು ಸೇರಿದಂತೆ ಸಾವಿರಾರು ಮಂದಿ ಬೃಹತ್ ರಾಷ್ಟ್ರಧ್ವಜ ಹಿಡಿದು ತಿರಂಗ ಯಾತ್ರೆ ನಡೆಸಿದರು. ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ತಿರಂಗ ಯಾತ್ರೆಯಲ್ಲಿ ಸುಮಾರು 1,000 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ದೇಶಕ್ಕಾಗಿ ಹೋರಾಡುವ ಸೈನಿಕರಿಗೆ ಬಲ ಮತ್ತು ಮಾನಸಿಕ ಧೈರ್ಯ ತುಂಬುವುದು ನಮ್ಮ ಉದ್ದೇಶ ಎಂದು ಅನೇಕರು ಸಾರಿದರು. ನಗರದ ಜಿಲ್ಲಾ ಕ್ರೀಡಾಂಗಣ ಬಳಿಯಿಂದ ಸಾಲ್ಗಮೆ ರಸ್ತೆಯಲ್ಲಿ ಹೊರಟ ಬೃಹತ್ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆಯಲ್ಲಿ ಸೈನಿಕರು, ಮಾಜಿ ಸೈನಿಕರು, ವಿವಿಧ ಮಠಾಧೀಶರು, ವೀರ ನಾರಿಯರು, ವಿದ್ಯಾರ್ಥಿಗಳು, ನಾಗರಿಕರು, ರಾಜಕೀಯ ಮುಖಂಡರು ಪಾಲ್ಗೊಂಡು ದೇಶದ ಪರ, ಸೇನೆಯ ಪರ, ಉಗ್ರರ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಪ್ರೀತಂ ಜೇಗೌಡ, ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬಲು ನಗರದ ಅನೇಕರು ಸೇರಿ ತಿರಂಗ ಯಾತ್ರೆ ಆಯೋಜಿಸಿ ಸೈನಿಕರ ಜೊತೆ ನಾವು ಕೈ ಜೋಡಿಸುವ ಕೆಲಸ ಮಾಡಿದ್ದೇವೆ. ಮಳೆಯ ನಡುವೆಯೂ ಯುವ ಸಮೂಹ ರಸ್ತೆಗಿಳಿದು ದೇಶ ಕಾಯುವ ಸೈನಿಕರಿಗೆ ಬಲ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚಿಸಲು ಯಾತ್ರೆ ಮಾಡಲಾಗುತ್ತಿದೆ ಎಂದರು. ದೇಶದ ಯುವಕರಲ್ಲಿ ಹೆಚ್ಚಿನ ರಾಷ್ಟ್ರಭಕ್ತಿ ಮೂಡಲಿ, ಆ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಎಲ್ಲ ನಾಗರಿಕರಲ್ಲೂ ಇದೆ ಎಂದರು. ಈ ವಿಚಾರದಲ್ಲಿ ರಾಜಕಾರಣ ಸಲ್ಲದು. ಭಾರತ ಪಾಕ್ ನಡುವೆ ಕದನ ವಿರಾಮ ಅಂತಾರಾಷ್ಟ್ರೀಯ ವಿಚಾರ ಆಗಿರುವುದರಿಂದ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡುತ್ತಾರೆ. ಹಾಸನದಲ್ಲಿ ನಾವು ಮಾತನಾಡುವುದು ಸಮಂಜಸವಲ್ಲ ಎಂದು ಹೇಳಿದರು. ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಸಿಂಧೂರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿರುವುದರಿಂದ ಸೇನೆ ಸಾಹಸ ಬೆಂಬಲಿಸಿ ಬೃಹತ್ ತ್ರಿರಂಗ ಯಾತ್ರೆ ಹಾಸನದಲ್ಲೂ ಯಶಸ್ವಿಗೊಳಿಸಲಾಗಿದೆ ಎಂದರು. ಮಹಿಳೆಯರು, ಮಾಜಿ ಸೈನಿಕರು, ವಿವಿಧ ಸಂಘಟನೆ ಮುಖಂಡರು ಸ್ವಯಂ ಪ್ರೇರಿತರಾಗಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ದಾಳಿಯಲ್ಲಿ 26 ಮಂದಿ ಜೀವ ತೆತ್ತರು. ಇದಕ್ಕೆ ಪ್ರತೀಕಾರವಾಗಿ ನಮ್ಮ ಸೇನೆ ಅಭೂತಪೂರ್ವ ಸಾಧನೆ ಮಾಡಿದೆ. ಪಾಕ್ ದಾಳಿಯನ್ನು ನಮ್ಮ ವೀರ ಯೋಧರು, ಕ್ಷಿಪಣಿಗಳು ಯಶಸ್ವಿಯಾಗಿ ತಡೆದಿವೆ. ವೀರ ಯೋಧರ ಸಾಹಸಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾನಸಿಕ ಸ್ಥೈರ್ಯ ತುಂಬಲು ಹಾಗೂ ರಾಷ್ಟ್ರದ ಐಕ್ಯತೆಗೆ ನಾವೆಲ್ಲರೂ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ ಎಂದರು. ತಿರಂಗ ಯಾತ್ರೆಯಲ್ಲಿ ನುಗ್ಗಿಹಳ್ಳಿಯ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಹಳೇಬೀಡು ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ, ಕೆಸ್ವತ್ತೂರು ಬಸವರಾಜೇಂದ್ರ ಸ್ವಾಮೀಜಿ, ದೊಡ್ಡಮಠ ಅರಕಲಗೂಡಿನ ಮಲ್ಲಿಕಾರ್ಜುನ ಸ್ವಾಮೀಜಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಆರ್ಎಸ್ಎಸ್ ಮುಖಂಡರಾದ ವಿಜಯಕುಮಾರ್, ಜಿಲ್ಲಾ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್, ಬಿ ದೊರೆರಾಜು, ಬಿ.ಕೆ. ವೆಂಕಟೇಶ್, ಪ್ರಭಾಕರ್, ಲೋಕೇಶ್, ಎಚ್.ಎನ್. ನಾಗೇಶ್, ಚನ್ನಕೇಶವ, ಹರ್ಷಿತ್, ವೇದಾವತಿ, ವಿಜಯಲಕ್ಷ್ಮಿ, ಅಂಜನಪ್ಪ, ರತ್ನಮ್ಮ, ರಾಜಕುಮಾರ್, ಶೋಭನ್ ಬಾಬು, ನಗರಾಧ್ಯಕ್ಷ ಯೋಗೀಶ್, ಕಟ್ಟಾಯ ಶಿವಕುಮಾರ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನೇತ್ರಾವತಿ ಮಂಜುನಾಥ್, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಅಂಬಿಕಾ ಇಂದ್ರ ರವರು ಹಾಗೂ ಮಾಜಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನ ಪ್ರಕಾಶ್ ರವರು ಹಾಗೂ ಮಹಿಳಾ ಮೋರ್ಚಾದ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ದೇಶದ ಸೈನಿಕರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯಕ್ರಮ ಇದು. जय मातरम मातरम.
सिक्योरिटी वेदिके से तरफ से आज बृहद तिरंगा यात्रा का कार्यक्रम हासन पे चल रहा है। इतना बारिश में भी माजी सैनिक और महिलाओं अभी सभी हासन का नागरिकों ने ये कार्यक्रम पे बहुत लोग आ चुके हैं। हम सबका एक ही आशा है हमारा सैनिक को गौरव देने के लिए और हमारा देश का प्रधानी नरेंद्र मोदी के लिए इतना अच्छा काम ये ऑपरेशन सिंदूर बहुत यशस्वी हुआ है, इसलिए सैनिकों को गौरव के लिए काम हम कर रहे हैं। आज का दिन बृहद तिरंगा यात्रा बहुत यशस्वी से चल रहा है। इतना बारिश में भी इतना संख्या से आया हुआ हमारा देशभक्तों को धन्यवाद बोलने के लिए मैं चाहता हूँ। ठीक है सर। ನಾವು ಅರಸೇನೆ ಪಡೆ ಅಧ್ಯಕ್ಷರು ಹಾಸನಿಂದ ಇದು ಏನು ಕಾಂಗ್ರೆಸ್ MLA ಅವರು ಮಾತಾಡಿದ್ದಾರೆ ಅದು ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಸೈನಿಕರ ಮೇಲೆ ಅನುಮಾನ ಪಡೋದು ಇದು ಸರಿಯಿಲ್ಲ. ಸೈನಿಕರು ರೊಚ್ಚಿಗೆದ್ರೆ ಆಪರೇಷನ್ ಸಿಂಧೂರದ ಯಶಸ್ಸಿನ ಹಿನ್ನೆಲೆಯಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅನ್ನುವ ವೇದಿಕೆ ವತಿಯಿಂದ 20ನೇ ತಾರೀಕು ಮಂಗಳವಾರ ಕಾಯ್ತಾ ಇತ್ತು. ಇವಾಗ ಆದೇಶಕ್ಕೆ ಕಾಯುವಂಥ ಅವಶ್ಯಕತೆ ಇಲ್ಲ. ಒಳ್ಳೆ ಲೀಡರ್ಶಿಪ್ ಸಿಕ್ಕಿದೆ. ಏನು ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಏನು ಬೇಕಾದ್ರೂ ಅಂದರೆ ಅದು ಸಂವಿಧಾನದ ಅಡಿಯಲ್ಲಿ ಏನು ಬರುತ್ತೆ ಆ ರೀತಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಕರೆದ್ರೆ ಹೋಗೋಕ್ಕೂ ರೆಡಿ ಇದ್ದೀವಿ, ಮುಂದಕ್ಕೆ ನುಗ್ಗೋಕ್ಕೂ ರೆಡಿ ಇದ್ದೀವಿ. ಏನು ಬೇಕಾದ್ರೂ ದೇಶಕ್ಕೆ ಬರೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಪುಲಾವ ಕಾಯ್ತಾ ಇದ್ದೀವಿ. ಅಂದರೆ ಈ ಕ್ಷಣದಿಂದಲೇ ನಾವು ರೆಡಿ ಇದ್ದೀವಿ. ಇಷ್ಟೊಂದು ಮಳೆಯಲ್ಲೂ ಸಮೇತ ಇಷ್ಟು ಹೆಚ್ಚಿನ ಸಂಖ್ಯೆ ಕಳ್ಕೊಂಡ ನಂತರ ಭಾರತ ತಕ್ಕ ಉತ್ತರವನ್ನು ಆಪರೇಷನ್ ಸಿಂಧೂರ ಮುಖಾನ ಕೊಟ್ಟಿದ್ದಂತಾಗಿದೆ. ಬರೀ ನಾವು ಟಾರ್ಗೆಟ್ ಮಾಡಿರೋದು ಬರೀ ಉಗ್ರಗಾಮಿಗಳ ತಾಣಗಳು ಬಿಟ್ಟರೆ ನಾವು ಯಾವುದೇ ನಾಗರಿಕ ಪ್ರದೇಶಕ್ಕೆ ತೊಗೊಂಡೋಗುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಪಾಕಿಸ್ತಾನ ಅದನ್ನು ಅರಿದಲೇ ಮತ್ತೆ ಸಮರ್ಥನೆ ಮಾಡಿಕೊಡ್ತಾ ಮತ್ತೆ ಕ್ಷಿಪಣಿಗಳನ್ನ ಬಿಡುವಂಥದ್ದು ನಿರಂತರ ಮಾಡಿದೆ. ಆದರೆ ನಮ್ಮ ವೀರ ಯೋಧರು ಆಕಾಶ್ ತೀರ್ ಮುಖೇನ ಎಲ್ಲ ಡ್ರೋನ್ಸನ್ನು ಏನು ಒಳಗೆ ಬಂದಿದೆ ಅದನ್ನು ಸಶಕ್ತವಾಗಿ ತಡೆ ಹಿಡಿಯುವಂಥ ಕೆಲಸ ಆಗಿದೆ. ಅದೇ ನಿಟ್ಟಿನಲ್ಲಿ ಭಾರತೀಯ ನಾಗರಿಕರು ಕಡೆ ಪ್ರದೇಶದಲ್ಲಿರೋದು ಜಾಗದಲ್ಲೂ ಸಹ ಸುರಕ್ಷಿತವಾಗಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಿಮ್ಮೆಲ್ಲರಿಗೂ ಕಂಡಂಥ ವಿಚಾರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವೀರ ಯೋಧರಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ಧೈರ್ಯ ತುಂಬುವಂಥ ಪ್ರಯತ್ನದಲ್ಲಿ ಮತ್ತು ರಾಷ್ಟ್ರದ ಐಕ್ಯತೆಯ ಸುಸಂದರ್ಭಕ್ಕಾಗಿ ನಾವು ಎಲ್ಲರೂ ನಾಗರಿಕರು ಸೇರಿ ಸಿಟಿಜನ್ಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಮ್ಮೊಟ್ಟಿಗೆ ನಿವೃತ್ತ ಯೋಧರು, ಅವ್ರ ಕುಟುಂಬದವರು, ವಿಶೇಷವಾಗಿ ನಮ್ಮ ಯುವಕರು, ಶ್ರದ್ಧೆಯ ತಾಯಂದರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇವತ್ತು ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಮಳೆ ಬರಲಿ ಎಷ್ಟೊತ್ತಿಗೆ ಬರಲಿ ತಿರಂಗ ಯಾತ್ರೆ ನಡೆಯುತ್ತೆ. ಅದು ಏನು ಪಥಸಂಚಲನ ನಾವು ಮಾಡಬೇಕು ಅಂತಿದ್ವಿ ಅದನ್ನಷ್ಟನ್ನು ಪೂರ್ತಿ ಕ್ಯಾರಿ ಮಾಡಿ ಹೇಮಾವತಿ ಸ್ಟ್ಯಾಚ್ಯೂ ಹತ್ರ ಅದನ್ನ ಅಂತಿಮಗೊಳಿಸಿ ಅಲ್ಲೊಂದು ಬೌದ್ಧಿಕ ಮುಖೇನ ಇವತ್ತು ತಿರಂಗ ಯಾತ್ರೆಯನ್ನು ಹಾಸನದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ವಿಶೇಷವಾಗಿ ನಮ್ಮ ನಿವೃತ್ತ ಯೋಧರು ಎಲ್ಲ ಆಯಾಮದವರು ನಮ್ಮೊಟ್ಟಿಗೆ ಸೇರಿ ಒಂದು ವಿಶೇಷ ಶಕ್ತಿಯನ್ನು ತುಂಬಿದ್ದಾರೆ. ಶ್ರದ್ಧೆ ತಾಯಂದಿರು ಆಪರೇಷನ್ ಸಿಂಧೂರ ಮುಖೇನ ಎಲ್ಲರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಸಹೋದರರಿಗೆ ಸಿಂಧೂರನ ಹಚ್ಚೋದ್ ಮುಖೇನ ರಾಷ್ಟ್ರಕ್ಕೆ ಒಂದು ವಿಶೇಷ ಸಂದೇಶವನ್ನು ಸಾರಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಸೈನಿಕರ ಬಗ್ಗೆ ಯಾರು ಕೂಡ ಹಗುರವಾಗಿ ಮಾತಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಸರಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಭಾರತದ ಶಕ್ತಿ ಏನು ಅಂತೇಳಿ. ಬ್ರಹ್ಮೋಸ್ ಕ್ಷಿಪಣಿಯನ್ನ ತಗೊಳ್ಳಿಕ್ಕೆ ಕ್ಯೂ ಅಲ್ಲಿ ಬಂದು ನಿಂತಿದ್ದಾರೆ. ಹೀಗಾಗಿ ನಾನು ಎಲ್ಲರಿಗೂ ಹೆಚ್ಚಿದಾಗಿ ಏನು ಹೇಳಬೇಕಾಗಿಲ್ಲ. ಭಾರತೀಯ ಪ್ರಜ್ಞಾವಂತರು ಬುದ್ಧಿವಂತರಿದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ. ಎಲ್ಲವನ್ನು ಕೂಡ ಗಮನಿಸ್ತಿದ್ದಾರೆ. ಮುಂದಿನ ದಿನಗಳ ಅವ್ರು ಉತ್ತರ ಕೊಡ್ತಾರೆ.
ಸೈನ್ಯದ ಜೊತೆ ಈ ದೇಶದ ಪ್ರಧಾನಮಂತ್ರಿ ಜೊತೆ ಸೈನಿಕರಿಗೆ ಪಾಕಿಸ್ತಾನಿಗಳು ನಮ್ಮ ಅಲ್ಲಿ ಮಹಿಳೆಯರನ್ನು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಸೈನಿಕರಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರೆಲ್ಲ ಸೇರಿಕೊಂಡು ಹಾಸನ ನಗರದಲ್ಲಿ ಬಹಳ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿ ತುಂಬ ಸೈನಿಕರು ಹುಮ್ಮಸ್ಸಿನಿಂದ ಕೆಲಸ ಮಾಡೋಂಗೆ ರೂಪುರೇಷೆಗಳನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದೇಶ್ ನಾಗೇಂದ್ರ ಅವರು, ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ವಿಜಯ್ ಕುಮಾರ್ ನಮ್ಮ RSS ಮುಖಂಡರಾದಂಥ ವಿಜಯ್ ಕುಮಾರ್ ಮತ್ತು ನಮ್ಮ ನುಗ್ಗೇಹಳ್ಳಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ನಮ್ಮ ಮಾತಾಜಿಯರು ಎಲ್ಲ ನಮ್ಮ ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡ್ರು ಅವರು ಏನೇ ನಡೆದರೂ ಕೂಡ ಮುಂದೆ ನಿಂತ್ಕೊಂಡು ಕೆಲಸಗಳನ್ನು ಈ ರೀತಿ ಕೆಲಸಗಳನ್ನು ಸಾಮಾಜಿಕವಾಗಿ ನಡೆಸ್ತಕ್ಕಂಥವ್ರು ಮತ್ತು ಇಲ್ಲೆಲ್ಲ ಭಾಗಿಯಾಗಿದ್ದರಲ್ಲ ತಮ್ಮೆಲ್ಲರೂ ಕೂಡ ವಿಶೇಷವಾದ ಧನ್ಯವಾದಗಳು. ಇಷ್ಟು ಮಳೆಯಲ್ಲೂ ಕೂಡ ಎಲ್ಲ ಮಾತೆಯರು ಮತ್ತು ಯುವಕರು, ಅಧಿಕಾರಿ ವರ್ಗದವರು, ಎಲ್ಲ ವಯಸ್ಸಾದವರು ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ವಿಶೇಷವಾದ ಧನ್ಯವಾದ. ಮಾಜಿ ಸೈನಿಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆ ಸೈನಿಕರಿಗೆ ಧೈರ್ಯ ತುಂಬಕ್ಕೋಸ್ಕರವಾಗಿ ಸಿಂಧೂರ ಅಡಿಯಲ್ಲಿ ಇಡೀ ನಮ್ಮ ದೇಶದಾದ್ಯಂತ ಇವತ್ತು ಎಲ್ಲರೂ ಕೂಡ ಆ ಸೈನಿಕರಿಗೆ ಒಂದು ಬಲ ಕೊಡೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರೊಸೆಷನ್ ಮುಖಾಂತರ ಎಲ್ಲರೂ ಭಾಗಿಯಾಗಿ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಳೆ ಇದ್ರೂ ಕೂಡ ನಾವು ಮಳೆಯಲ್ಲಿ ಇಷ್ಟು ಜನ ಸೇರ್ತಾರೆ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ತುಂಬ ಸಂತೋಷ ಆಯಿತು. ಅದ್ದೂರಿಯಾಗಿ ಸೇರಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿದ್ದಣ್ಣ ನಾಗೇಂದ್ರಣ್ಣ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಮತ್ತು ಮಾಜಿ ಸೈನಿಕರು ಕೂಡ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಉದ್ಯಮಿಗಳು ಎಲ್ಲರೂ ಕೂಡ ಇದರಲ್ಲಿ ಮತ್ತು ಶಾಲಾ ವಿದ್ಯಾರ್ಥಿಗಳು ವಿಶೇಷವಾಗಿ ಅವ್ರನ್ನ ಗೌರವಿಸಲೇಬೇಕು. ಏನೇ ಒಂದು ಸಾಮಾಜಿಕ ಒಂದು ಭದ್ರತೆಗಾಗಿ ನಡೆದ್ರೆ ವಿದ್ಯಾರ್ಥಿಗಳದ್ರಲ್ಲಿ ಭಾಗಿಯಾಗಿ ಒಂದು ಸಪೋರ್ಟನ್ನು ಕೊಟ್ಟರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಧೈರ್ಯ ತುಂಬಿದಂಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ ವಿದ್ಯಾರ್ಥಿಗಳು ಕೂಡ ಮತ್ತೆ ಅರಸೇನಾ ಪಡೆಗಳು ಕೂಡ ಭಾಗಿಯಾಗಿದ್ದಾರೆ, ಪೊಲೀಸ್ ಇಲಾಖೆಯವರು ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ ಎಲ್ಲ ಮಾಜಿ ಸಮಸ್ತ ನಾಗರಿಕರು, ನಮ್ಮ ಹಾಸನ ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಇದರಲ್ಲಿ ಭಾಗಿಯಾಗಿ ಕಿಂಚಿತ್ತಾದ್ರೂ ಅಭಿಮಾನ ಇಟ್ಟು ದೇಶದ ಬಗ್ಗೆ ಇಷ್ಟೆಲ್ಲ ಅಭಿಮಾನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ತುಂಬಾ ಸಂತೋಷ ಆಗ್ತದೆ. ಇಷ್ಟೊಂದು ಜನ ಸೇರ್ಕೊಂಡು ದೇಶದ ಬಗ್ಗೆ ಏನೇ ತೊಂದರೆ ಆದ್ರೂ ಕೂಡ ನಾವು ಧೈರ್ಯ ತುಂಬ್ತೀವಿ, ಅದ್ರ ಬಗ್ಗೆ ಎದ್ದೇಳ್ತೀವಿ. ನಮ್ಮದು ಯಾವತ್ತು ಎಷ್ಟು 12 ಗಂಟೆ ರಾತ್ರಿ ಆದರೂ ನಿಂತು ನಾವು ಹೋರಾಟವನ್ನು ನಡೆಸ್ತೀವಿ ಅಂತೆಲ್ಲ ಮಹಿಳೆಯರು ಭಾಗಿಯಾಗಿದ್ದೀರಲ್ಲ, ಅದು ನಿಮಗೆ ವಿಶೇಷವಾದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಲ್ಲರಿದೆ ಆಲ್ರೆಡಿ ಮಾಡ್ತಾ ಇದ್ದೀರಾ. ಇದಕ್ಕೆ ವಿಶೇಷವಾದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮಠಾಧೀಶರು, ಧಾರ್ಮಿಕ ಮುಖಂಡರು ಕೂಡ 12 ಗಂಟೆ ರಾತ್ರಿ ಆಗಲಿ ನಾವು ಬಂದು
ಎಲ್ಲಿವರೆಗೂ ಕರೆದರೂ ಕೂಡ ನಿಮ್ಮ ಪರ ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ, ಪ್ರಾಣ ಕೊಡೋಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಅಂತ ಆಗೋಣ. ಆ ಸೈನಿಕರಿಗೆ ಇನ್ನೂ ಭದ್ರತೆಯನ್ನು ಕೊಡೋಣ, ಸೈನಿಕರ ಪರ ನಾವು ಹೋರಾಟ ಮಾಡೋಣ, ಸೈನಿಕರಿಗೆಲ್ಲರೂ ಕೂಡ ಒಳ್ಳೇದಾಗಲಿ. ಯಾರೇ ವೈರಿಗಳು ನಮ್ಮ ದೇಶದ ವಿರುದ್ಧ ಬಂದ್ರೆ ಬಂಧುಗಳೇ, ಆಮೇಲೆ ಬಂದು ಪ್ರೊಫೆಸರ್ ಕೆಲಸನ ಮಾಡಿ ಆಮೇಲೆ ಮೂರನೇದಾಗಿ ಸ್ವಾಮಿಗಳಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ಇದೆ. ಮತ್ತೆ ಕರೆದಿದ್ದಾರೆ ಡೆಲ್ಲಿನಲ್ಲಿ ಸೆಪ್ಟೆಂಬರ್ 23ಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ 17 ಜನ ರಾಜೀನಾಮೆ ಕೊಟ್ಟಿದ್ದು, ಅದನ್ನ 2 ತೀರ್ಕೊಂಡಿದ್ದಾರೆ. ನಾವು ಮತ್ತೆ ಸೇರಲಿಕ್ಕೆ ಇಷ್ಟಪಟ್ಟು ಆ ಮೀಟಿಂಗ್ ಹೋಯ್ತಾ ಇದ್ದೀವಿ. ನೋಡೋಣ ಮುಂದೆ ನಾವು ದೇಶದ ಪರ. ಹುಗ್ಗೇಳಿಯ ಪುರವರ್ಗದ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಏನು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೀವಲ್ಲ, ಇದು ನಮ್ಮ ದೇಶಕ್ಕೋಗಿ, ರಾಷ್ಟ್ರಕ್ಕಾಗಿ, ನಮ್ಮ ಈ ಜನ್ಮಭೂಮಿಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಒಂದು ಆಪರೇಷನ್ ಸಿಂಧೂರ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಯುವ ಮುತ್ಸದ್ದಿ ನಮ್ಮ ಸಿದ್ದೇಶ್ ನಾಗೇಂದ್ರ ಅವರು, ಮತ್ತು ನಮ್ಮ ಸಿಮೆಂಟ್ ಮಂಜಣ್ಣವರು, ಮತ್ತು ಪ್ರೀತಮ್ ಗೌಡ್ರವರು, ವಿಜಯ್ ಕುಮಾರ್ ಅವರು, ನೇತ್ರಾವತಿ ಅಮ್ಮನವರು, ಮತ್ತು ನಮ್ಮ ಕಟ್ಟಾಯ ಶಿವಕುಮಾರ್ ಅವರು, ಮತ್ತು ಎಲ್ಲ ಮಾಜಿ ಸೈನಿಕರು, ವಿದ್ಯಾರ್ಥಿಗಳು, ದೇಶಾಭಿಮಾನಿಗಳು, ಎಲ್ಲದಕ್ಕಿಂತ ಹೇಳಬೇಕು ಅಂತಂದರೆ ಅವರಿವರೆನ್ನದೇ ದೇಶಕ್ಕೋಸ್ಕರ, ನಾಡಿಗೋಸ್ಕರ, ಜಲಕ್ಕೋಸ್ಕರ, ಭೂಮಿಗೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಭಾರತಾಂಬೆಯ ಸದ್ಭಕ್ತ ಮಹಾಶಯರೇ, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಈ ಒಂದು ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ ಎಂಬ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಮನೆಯ ಮಕ್ಕಳಾಗಿರ್ತಕ್ಕಂಥ ಸೈನಿಕರನ್ನು ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಶಸ್ತ್ರಾಸ್ತ್ರವನ್ನು ಹಿಡಿದು ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸೈನಿಕರಿಗೆ ನಾವು ಅವರು ಶಸ್ತ್ರವನ್ನು ಹಿಡಿದು ದೇಶವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಶಾಸ್ತ್ರವನ್ನು ಹಿಡಿದು ಅವರಿಗೆ ಶಸ್ತ್ರಕ್ಕೆ ಮತ್ತು ಅವರ ತೋಳಿಗೆ ಮತ್ತು ಅವರ ಮನಸ್ಸಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಇವತ್ತು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಆ ಭಾರತಾಂಬೆಯ ಮಕ್ಕಳಾಗಿರೋದ್ರಿಂದ ನಮ್ಮ ನೆಲ, ನಮ್ಮ ಜಲಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಡಲೇಬೇಕು. ಇವತ್ತು ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸೈನಿಕರು ಬೇರೆ ಯಾರೂ ಅಲ್ಲ, ನಮ್ಮ ಮನೆಯ ಮಕ್ಕಳೇ. ಅವ್ರು ಯಾರು ಬೇರೆಯವರಲ್ಲ. ಎಲ್ಲಿಂದ ಬೇರೆಯಿಂದ ಬಂದಿರ್ತಾರ? ಇಲ್ಲ, ಅವರೆಲ್ಲರೂ ಕೂಡ ನಮ್ಮ ಮನೆಯ ಮಕ್ಕಳೇ ಆಗಿರೋದ್ರಿಂದ ಅವರನ್ನೆಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡೋದಿರ್ಬೋದು, ಅವ್ರಿಗೊಂದು ಶಕ್ತಿ ತುಂಬೋದಿರ್ಬೋದು, ಅವ್ರಿಗೊಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ನಮ್ಮದಾಗಿರೋದ್ರಿಂದ ಇವತ್ತಿನ ದಿವಸ ರಾಜಕೀಯ ಮುತ್ಸದ್ದಿಗಳಿರ್ಬೋದು, ನಮ್ಮ ಎಲ್ಲ ದೇಶಾಭಿಮಾನಿಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಸೈನಿಕರಿಗೆ ಒಂದು ಶಕ್ತಿಯನ್ನು, ಒಂದು ಬಲವನ್ನು, ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಿಜವಾದ ಶುಭಾಶಯದ ಕಾರಣ ಒಂದು ಕಡೆ ಹೇಳ್ತೇನೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಅಂತ. ನಮಗೆ ಜನ್ಮ ಕೊಟ್ಟಂಥ ತಾಯಿ, ನಾವು ಜನಿಸಿದಂಥ ಈ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಂತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಲ, ನಮ್ಮ ನೆಲ, ನಮ್ಮ ಒಂದು ಹೋರಾಟ ಅವಶ್ಯವಾಗಿ ಬೇಕಾಗಿರುವುದರಿಂದ ನಮ್ಮ ಮನೆಯನ್ನು ನಾವೆಷ್ಟು ಸುಭದ್ರವಾಗಿ ಕಾಪಾಡ್ತೀವೋ ಅದೇ ರೀತಿ ನಮ್ಮ ದೇಶವನ್ನು, ನಮ್ಮ ಜಲವನ್ನು, ನಮ್ಮ ನೆಲವನ್ನು ಕಾಪಾಡ್ಕೊಳ್ತಕ್ಕಂಥ ಆದ್ಯತೆ, ಅದರಲ್ಲೂ ತಾಯಂದಿರು ಎಲ್ಲವನ್ನು ಕೂಡ ಬದಿಗೊತ್ತಿ ಇವತ್ತು ಹೆಣ್ಣು ಬೀದಿಗಿಳಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ದೇಶಕ್ಕಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಲ್ಲ, ನಿಜವಾಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೀವಿ. ಅದೇ ರೀತಿ ನಾವು ಸದಾಕಾಲ ನಿಮ್ಮೊಟ್ಟಿಗಿರ್ತೀವಿ. ಯಾವುದೇ ಸಂದರ್ಭದಲ್ಲಿ ನೀವು ನಮಗೆ ಕರೆ ಕೊಟ್ಟರು ಕೂಡ ನಿಮ್ಮೊಟ್ಟಿಗೆ ನಾವಿರ್ತೀವಿ. ನಾವು ಕೂಡ ದೇಶಕ್ಕೋಸ್ಕರ ಇವರ ವತಿಯಿಂದ ಇಂದು ನಡೆದಂಥ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯ ಇವತ್ತು ನಮ್ಮ ಸೈನಿಕರ ಬೆಂಬಲಾರ್ಥವಾಗಿ ನಡೆದಂಥ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಬಸವರಾಜೇಂದ್ರ ಮಹಾಸ್ವಾಮಿಗಳು, ಕೆಸ್ವತ್ತೂರು ಮಠ, ಅರ್ಕಲ್ಗೋಡು, ಅದೇ ರೀತಿಯಲ್ಲಿ ನುಗ್ಗೇರಿಯ ಪುರವರ್ಗ ಮಠದ ಮಹೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ
ನಮ್ಮ ಜಿಲ್ಲಾಧ್ಯಕ್ಷರಾದ ಸಿದ್ದಿಕ್ ನಾಗೇಂದ್ರನವರೇ, ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಪ್ರೀತಮ್ ಗೌಡ್ರೆ, ಅದೇ ರೀತಿ ವಿಜಯಣ್ಣ, ನಮ್ಮ ಸಂಘದ ಪ್ರಮುಖರಾದ ವಿಜಯಣ್ಣನವರೇ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ, ಬಹುಮುಖ್ಯವಾಗಿ ನನ್ನ ದೇಶದಲ್ಲಿ ಸೈನ್ಯವನ್ನ ಕಾಯ್ದು ಈಗ ಮಾಜಿ ಸೈನಿಕರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಜಿ ಸೈನಿಕರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಂದ್ರು, ಬೆಳಿಗ್ಗೆ ಎಷ್ಟೇ ಮಳೆ ಇದ್ರೂ ಕೂಡ ಈ ಕಾರ್ಯಕ್ರಮದ ಇನಿಷಿಯಲ್ ತಗೊಂಡು ಕಾರ್ಯಕ್ರಮದ ಮುಂದಾಳತ್ವವನ್ನು ತಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಹಿಳೆಯರಿಗೆ ಅನಂತ ಧನ್ಯವಾದ ಈ ಸಂದರ್ಭ ನಾನು ಏರ್ಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಏಕೆ ಅಂತ ಹೇಳಿದ್ರೆ, ಯಾವ ಮಳೆಯನ್ನು ಕೂಡ ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ನಮ್ಮ ಸೈನಿಕರು ಹಾಗೂ ಮಹಿಳೆಯರ ಕಾರಣ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ದೇಶದಲ್ಲಿ ಸೈನಿಕರು ಯಾವ ಮಳೆ ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ ದೇಶವನ್ನು ಕಾಯ್ತಾರೋ, ಅದೇ ರೀತಿ ಇವತ್ತು ಯಾವುದೇ ಮಳೆಯನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು, ಮಾಜಿ ಸೈನಿಕರು, ಮಹಿಳೆಯರು ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಯ ಮನಸ್ಸಿನಲ್ಲಿ ರಾಷ್ಟ್ರೀಯತೆಯ ಬೀಜವನ್ನ ಬಿತ್ತಕ್ಕಂಥ ಕೆಲಸ ಇವತ್ತಾಗಿದೆ ಅಂತೇಳಿ ಕೂಡ ತಪ್ಪಾಗಲಾರದು. ಏಕೆಂತ ಹೇಳಿದ್ರೆ, ಇವತ್ತು ಪಕ್ಕದ ರಾಷ್ಟ್ರಕ್ಕೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸೈನಿಕರು ಸಂಪೂರ್ಣವಾಗಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದ ಸೈನಿಕರಿಗೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕರಿಗೌಡರು, ತಾಲೂಕು ಅಧ್ಯಕ್ಷರಾದಂಥ ಕರಿಗೌಡರು, ವಿವಿಧ ಜಿಲ್ಲಾಧ್ಯಕ್ಷರಾದಂಥ ಪ್ರದೀಪ್ ಸಾಗರ್ ಅವರು ಸಂಪೂರ್ಣ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ದೇಶ ಆದಂಥ ಸಂದರ್ಭ ನಾಗೇಶ್ ಅವರೆಲ್ಲರೂ ಕೂಡ, ಅರಸೇನೆ ಪಡೆ ನಾಗೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ದೇಶ ಅಂದ ತಕ್ಷಣ ನಮ್ಮ ಯಾವ ಸಂಘಟನೆಗಳಲ್ಲೂ ಯಾವ ಪಾರ್ಟಿನಲ್ಲೂ ನಾವೆಲ್ಲರೂ ಕೂಡ ಭಾರತೀಯರು ಇದ್ವಿ ಅಂತಕ್ಕಂಥ ಸಂದೇಶವನ್ನ ಹಾಸನ ಜಿಲ್ಲೆಯಲ್ಲಿ ನಡೆದಂತ ಆಪರೇಷನ್ ಸಿಂಧೂರಕ್ಕೆ ಬೆಂಬಲ ನೀಡತಕ್ಕಂಥ ಈ ರಾಷ್ಟ್ರೀಯ ಹಾಗೂ RSS ವಿಭಾಗದ ಮುಖಂಡರಾದಂಥ ವಿಜಯ್ ಕುಮಾರ್, ಎಲ್ಲ ವಿದ್ಯಾರ್ಥಿಗಳು ಬಂದಿದ್ವಿ, ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಹಾಗೆ ನಮ್ಮ ಅರೆಸೇನೆ ಪಡೆಯ ಎಲ್ಲ ಸೈನಿಕರಿಗೂ ಹಾಗೂ ನಮ್ಮ ಹಾಸನ ಜಿಲ್ಲೆ ಎಲ್ಲ ಮಾಜಿ ಸೈನಿಕರಿಗೂ ಹಾಗೂ ಅವರ ಕುಟುಂಬ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಮಾಜಿ ಸಂಘದ ಪರವಾಗಿ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭ ಕೋರಿದಂತ ನಮ್ಮ ಸೈನಿಕರ ಸಂಘದ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಸಿದ್ದೇಶ್ ನಾಗೇಂದ್ರ ಅವರು ಒಂದೆರಡು ಮಾತಾಡಬೇಕು ಅಂತ ವಿನಂತಿ. ಪರಮ ಪೂಜ್ಯ ಶ್ರೀಗಳ ಅಡಿದಾವರೆಗಳಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸುತ್ತಾ, ಬೇರೆ ಕಿಸ್ವತ್ತೂರು ಪರಮ ಪೂಜ್ಯರ ಅಡಿದಾವರೆಗಳಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸಿ, ಪ್ರಪ್ರಥಮವಾಗಿ ಈ ದೇಶವನ್ನು ಕೆಚ್ಚೆದೆಯಲ್ಲಿ ಕಾಯ್ತಿರ್ತಕ್ಕಂಥ ಈ ಯೋಧರಿಗೆ, ಹುತಾತ್ಮರಾದ ಯೋಧರ ಕುಟುಂಬದವರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನಿವೃತ್ತ ಯೋಧರಿಗೆ, ಅವರ ಕುಟುಂಬದವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಈ ಒಂದು ಎಲ್ಲ ನಾಗರಿಕರ ಜವಾಬ್ದಾರಿ ಆಗಿ ಎತ್ಕೊಂಡು ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಹಾಸನಿನ ಸ್ಟೇಡಿಯಂನಿಂದ ಪ್ರಾರಂಭಗೊಂಡು ಮಹಾವೀರ್ ವೃತ್ತದ ಹಾದಿಯಾಗಿ ಸುಭಾಷ್ ಸ್ಕ್ವೇರ್ ಮಾರ್ಗವಾಗಿ NR ಸರ್ಕಲ್ ಮುಖೇನ ಈಗ ಬಂದು ನಾವು ಹೇಮಾವತಿಯ ಪ್ರತಿಮೆಯ ಮುಂದೆ ನಾವೆಲ್ಲ ಸೇರಿದ್ದೇವೆ. ಪರಮ ಪೂಜ್ಯರು ಈಗಾಗಲೇ ತಮಗೆಲ್ಲರೂ ಅವರ ಆಶೀರ್ವಚನದ ಮುಖೇನ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಏಪ್ರಿಲ್ 22ನೇ ತಾರೀಕು ಭಾರತ ಭೂಮಿಗೆ ನಡೆದಂಥ ಒಂದು ಅತ್ಯಂತ ಘೋರವಾದಂಥ ಒಂದು ಉಗ್ರಗಾಮಿಗಳ, ಪಾಕಿಸ್ತಾನ ಸರ್ಕಾರ ಪೋಷಿತ ಉಗ್ರಗಾಮಿಗಳ ದಾಳಿಯಲ್ಲಿ ಪ್ರಾಯಶಃ ಭಾರತೀಯ ನಾಗರಿಕರು ಕಾಶ್ಮೀರಿನ ಸೊಬಗನ್ನು ಸವಿಯೋದಕ್ಕೆ ಅವರ ಕುಟುಂಬದ ಸೇರಿದಂಥ ಸಂದರ್ಭದಲ್ಲಿ ಆ ಪಹಲ್ಗಾವ್ನಲ್ಲಿ 25 ಭಾರತ ದೇಶದ ಪ್ರಜೆಗಳನ್ನು, ಒಬ್ಬರು ನೇಪಾಳ ದೇಶದ ಪ್ರಜೆಯನ್ನು ಹತ್ಯೆಗೀಳ್ತಾರೆ. ಅದು ಒಂದೇ ಕಾರಣಕ್ಕಾಗಿ, ಅದು ಕೇವಲ ನೀನು ಭಾರತೀಯನ, ನೀನು ಇಂಡಿಯಾದವನ ಅಷ್ಟೇ ಕೇಳಿರೋಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಭಾವನೆಯನ್ನು ಇಟ್ಕೊಂಡಲೇ ಅವ್ರನ್ನ ಮಾರಣ ಹೋಮ ಮಾಡಿರೋಂಥದ್ದು. ಈ ಸುಸಂದರ್ಭದಲ್ಲಿ ನಮ್ಮ ಪುಷ್ಪಗಿರಿ ಮಠದ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭಕ್ಕೆ ಸ್ವಾಗತವನ್ನು ಕೊಡು. ಹತ್ಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೆಚ್ಚೆದೆಯ ಒಬ್ಬ ಭಾರತೀಯನಾಗಿ, ಅದು ಪಾಕಿಸ್ತಾನದಲ್ಲಿ ಯಾವುದೇ ನಾಗರಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬರೀ ಉಗ್ರಗಾಮಿಗಳ ತಾಣದ ಮೇಲೆ ಅತ್ಯಂತ ಚಾಕುಚಕ್ಯತೆಯಲ್ಲಿ ಹೋಗಿ ನಮ್ಮ ಸೈನಿಕರು ಮತ್ತು ನಮಗಿರುವಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ದಾಳಿಯನ್ನು ಮಾಡಿ
ಹಲವಾರು ಉಗ್ರಗಾಮಿಗಳನ್ನು ಆ ಸಂದರ್ಭದಲ್ಲಿ ಅವರನ್ನ ಈ ಭೂಪಟದಿಂದಲೇ ಇಲ್ಲದಂಗೆ ಮಾಡುವಂಥ ಪ್ರಯತ್ನದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಕಾಶ್ ತೀರ್ ಎಂಬ ಅಸ್ತ್ರ, ಅಂದರೆ ಐರನ್ ಶೀಲ್ಡ್ ಅಂತ ಕೆಲವು ದೇಶದಲ್ಲಿ ಕರೀತಾರೆ, ನಮ್ಮ ಇಸ್ರೇಲಲ್ಲಿ ಅದನ್ನು ಐರನ್ ಶೀಲ್ಡ್ ಅಂತ ಏನು ಕರೀತಾರೆ, ನಮ್ಮ ಭಾರತ ದೇಶದಲ್ಲಿ ಅದನ್ನು ಆಕಾಶ್ ತೀರ್ ಅಂತ ಕರೀತಾರೆ. ಅದೇನು ಅಂತಂದರೆ ಅದೊಂದು ಶೀಲ್ಡ್, ಏನೇ ಡ್ರೋನ್ಸ್ ಬರಲಿ, ಯಾವುದೇ ಕ್ಷಿಪಣಿಗಳು ಬರಲಿ, ಅದರ ಲೊಕೇಶನ್ನ ಡೈರೆಕ್ಟಾಗಿ ಟ್ರೇಸ್ ಮಾಡಿ ಅದನ್ನು ಆಕಾಶದಲ್ಲಿ ಅದು ಭೂಮಿಯನ್ನು ಸ್ಪರ್ಶಕ್ಕೂ ಮುಂಚೆನೇ ಅದನ್ನು ಅಲ್ಲಿ ಹೊಡೆದುರುಳಿಸುವಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಹತ್ರ ಇದೆ. ಅದ್ರ ಮುಖೇನ ಯಾರಿಗೂ ತೊಂದರೆ ಆಗ್ದಲೆ, ಒಬ್ಬರನ್ನೂ ನಾವು ಕಳ್ಕೊಂಡಲೆ, ಪಹಲ್ಗಾಮಲ್ಲಿ ಅವರ ಕುಟುಂಬವನ್ನು ಕಳ್ಕೊಂಡಾಗ ಅವರ ಸಿಂಧೂರವನ್ನು ಅಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತಲೇ ಹೆಸರಿಟ್ಟು ಅದನ್ನು ಉಗ್ರಗಾಮಿಗಳನ್ನ ಹೊಡೆದುರುಳಿಸುವಂಥ ಮಾತು ಕಾರ್ಯದಲ್ಲಿ ಬಂದು ನಮ್ಮ ಭಾರತೀಯ ನಾಗರಿಕರಿಗೆ ಹೆಚ್ಚು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಕಾರ್ಯಕ್ಕಾಗಿ ನಮ್ಮ ಯೋಧರ ಜೊತೆಗೆ ಅವರ ಆತ್ಮಸ್ಥೈರ್ಯಕ್ಕಾಗಿ ಮತ್ತು ಭಾರತ ದೇಶ ಎಲ್ಲ ನಾಗರಿಕರು ನಾವು ಒಗ್ಗಟ್ಟಾಗಿ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನೋಂಥ ಒಂದು ಸಾರದಕ್ಕೋಸ್ಕರ ನಾವೆಲ್ಲರೂ ಇವತ್ತು ತಿರಂಗ ಯಾತ್ರೆಯನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಬಹುಮುಖ್ಯವಾಗಿ ನಮ್ಮ ಜನಪ್ರಿಯ ಸಕಲೇಶ್ಪುರದ ಶಾಸಕರಾದಂಥ ಸಿಮೆಂಟ್ ಮಂಜಣ್ಣನವರು ಮತ್ತು ಹಾಸನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಮಣ್ಣವರು ಇರ್ಬೋದು, ನಮ್ಮ ಬೇಲೂರಿನ ಶಾಸಕರಾದಂಥ ಹುಲ್ಲಳ್ಳಿ ಸುರೇಶ್ ಅಣ್ಣವರು ಇರ್ಬೋದು, ಮತ್ತು ವಿವಿಧ ಸಂಘಟನೆಗಳು, ಸಮಾಜದ ಹಿರಿಯರು, ಪ್ರಮುಖರು ಎಲ್ಲರೂ ನಾವು ನೀವು ಅನ್ನೋದೇ ಪಕ್ಷಾತೀತವಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ನಾವು ಈ ಒಂದು ತಿರಂಗಿ ಯಾತ್ರೆಯಲ್ಲಿ ಸೇರಿದಂಥದ್ದು. ಪ್ರಾಯಶಃ ಸಾವಿರಾರು ಜನ ಈ ಮಳೆಯನ್ನು ಲೆಕ್ಕಿಸದೆ ಈಗಾಗಲೇ ಈ ತಿರಂಗ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಈಗ ಪಾರ್ಕಿನ ಒಳಗೆ ಪರಮ ಪೂಜ್ಯ ಪುಷ್ಪಗಿರಿ ಶ್ರೀಗಳ ಒಂದು ಸ್ವಾಗತವನ್ನು ಮಾಡ್ತಾ ಅವರ ಆಶೀರ್ವಚನಕ್ಕೆ ನಾನು ದಯೆಯನ್ನು ಕೊಡ್ತೇನೆ. ಈಗಾಗಲೇ ಭಾರತದ ದೇಶದ ಗೌರವವನ್ನು ಹೆಚ್ಚು ಮಾಡೋ ಹಾಗೆ ಎಲ್ಲ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆಯನ್ನು ಪ್ರಾರಂಭ ಮಾಡಿ ಹಾಸನದಲ್ಲಿ ಇವತ್ತು ಯಶಸ್ವಿಯಾಗಿ ತಿರಂಗ ಯಾತ್ರೆಯನ್ನು ಮುಗಿಸಿದ್ದಾರೆ. ಈ ಸಮಾರಂಭದಲ್ಲಿ ನಮ್ಮ ಪೂಜ್ಯರು ಭಾಗವಹಿಸಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು, ಭಾರತಾಂಬೆಯ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ನಾವೇನು ನಮ್ಮ ಯೋಧರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಅದು ಯಶಸ್ವಿಯಾಗಿ ಇವತ್ತು ದೇಶದಾದ್ಯಂತ ಆಗ್ತಾ ಇದೆ. ಬಹುಶಃ ನಾವು ಕುವೆಂಪು ಅವರದ ಒಂದು ಕವನವನ್ನು ಬೆಳಗ್ಗೆ ನೋಡಬೇಕಾದಂಥ ಸಂದರ್ಭದಲ್ಲಿ ಒಂದು ಸಾಲನ್ನು ನೆನಪಾಯಿತು. ಅವರೊಂದು ಮಾತನ್ನು ಹೇಳ್ತಾರೆ, ಆಚೆ ಹಾಕು 100 ದೇವರಗಳ ಪೂಜಿಸು ಭಾರತಾಂಬೆಯ ಬಾರ ಬಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದರ ಅರ್ಥ ಭಾರತ ಅನ್ನುವಂಥದ್ದು ತಾಯಿ ಮಡಿಲಿಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿ. ಅಂಥ ಭಾರತಾಂಬೆಯ ಮಡಿಲಿನಲ್ಲಿರುವಂಥ ನಾವೆಲ್ಲ ಮಕ್ಕಳುಗಳು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಭಾರತಾಂಬೆಯನ್ನು ಗೌರವಿಸುವಂಥದ್ರ ಕಡೆ ನಮ್ಮ ಗಮನವನ್ನು ಹರಿಸಬೇಕಾಗಿದೆ. ಭಾರತಿಗೆ ಯಾವುದೇ ಆಪತ್ತು ಬಂದರೂ ಕೂಡ ನಾವು ಧೈರ್ಯವಾಗಿ ಎದುರಿಸೋದ್ರ ಜೊತೆಯಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕಾದಂಥದ್ದು ಅನಿವಾರ್ಯ ಮತ್ತು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈಗಾಗಲೇ ನಮ್ಮ ಯೋಧರಿಗೆ ನಮಿಸುತ್ತಾ ಮತ್ತೆ ನಮ್ಮ ಜೊತೆ ಹೆಜ್ಜೆ ಹಾಕಿದ ಈ ನಾರಿಮಣಿಯವರಿಗೆ, ನಮ್ಮ ಅಕ್ಕಂದರಿಗೆ ನಮಸ್ಕರಿಸುತ್ತಾ, ಸ್ವಾಮೀಜಿ ಸರ್ ಹೇಳಿದರು ಒಂದ್ಸರಿ ಧೈರ್ಯ ತುಂಬೋಣ ಅಂತ. ಸೈನಿಕರಲ್ಲಿ ಧೈರ್ಯ ಇದೆ, ನೀವು ಆಶೀರ್ವಾದ ಮಾಡಿ ಸಾಕು, ನುಗ್ತೀವಿ ಒಳಗಡೆ. ಇಷ್ಟೇ ಕೇಳ್ಕೊಳ್ಳೋದು, ಆಶೀರ್ವಾದ ಬೇಕು ನಿಮಗೆ, ನಿಮ್ಮದು ಆಶೀರ್ವಾದ ನಮಗೆ ಬೇಕು, ನಾವು ನುಗ್ಗಕ್ಕೆ ರೆಡಿ ಇದ್ದೀವಿ. ಏನು ಅಂದರೆ ನೀವು ಕರೆದು ಈ ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೀರಾ, ಇದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಆಗಬೇಕು. ಜನಗಳಲ್ಲಿ ದೇಶಭಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ ನಮ್ಮ ನಿವೃತ್ತ ಸೈನಿಕರು, ಎಲ್ಲ ಶಾಲಾ ಮಕ್ಕಳು, ಅವ್ರಿಗೆಲ್ಲ ನಮಸ್ಕರಿಸುತ್ತಾ. ಮತ್ತು ನಮ್ಮ ಮಂಜಣ್ಣ ಅಲ್ಲಿಂದಲೂ ನಡ್ಕೊ ಬಂದರು, ಮಳೆಯಲ್ಲಿ ನಿಂತ್ಕೊಂಡು ಎಲ್ಲರೂ ನೆಂದಿದ್ದೀವಿ. ಆದರೂ ಒಂದು ಸ್ವಲ್ಪನೂ ಜನ ಕಡಿಮೆ ಆಗಲಿಲ್ಲ. ಆ ಸ್ಥೈರ್ಯ, ಆ ಬಲ, ಆ ಹುಮ್ಮಸ್ಸಿದೆಯಲ್ಲ, ಅದು ನಾನು ಎಲ್ಲರಿಗೂ ಅಭಿನಂದಿಸ್ತೀನಿ, ನಮಸ್ಕರಿಸ್ತಿದ್ದೇನೆ. ಇಷ್ಟು ಹೇಳಿ, ಜೇನೆ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ.
ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.